ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್. ಇವತ್ತಿನ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಒಂದು ಸ್ಪೆಷಲ್ ಫಾರಂ ಕೋಳಿ ಸಾಂಬಾರ್ದು ರೆಸಿಪಿನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಸೇಮ್ ನಾಟಿ ಕೋಳಿ ಸಾಂಬಾರ್ ಥರನೇ ಇರುತ್ತೆ ಈ ಸಾಂಬಾರು, ಅಥವಾ ಮಟನ್ ಸಾಂಬಾರ್ ಥರನೇ ಇರುತ್ತೆ. ಸೊ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದೆಲ್ಲ ನೀಟಾಗಿ ತಿಳ್ಕೊಂಡು ಅವರನ್ನು ಜೊತೆಲೇ ಇಟ್ಕೊಂಡು ಇವತ್ತು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಒಂದು ಡಿಫ್ರೆಂಟ್ ಕಬಾಬ್ ರೆಸಿಪಿನೂ ಇರುತ್ತೆ. ಇವತ್ತು ಗ್ರೀನ್ ಮಸಾಲಾನ ಸ್ವಲ್ಪ ನಮ್ಮ ಕಬಾಬಲ್ಲೇ ಆ್ಯಡ್ ಮಾಡಿ ಕಬಾಬ್ ಮಾಡೋಣ ಅಂತೇಳಿ ಕಬಾಬ್ ಮಾಡ್ತಾ ಇದ್ದೀನಿ. ಲಿಟ್ಲ್ ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೆ ಒಂದು 2 kg ಆಗುವಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಸೊ ಇದಕ್ಕೆ ಮ್ಯಾರಿನೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕಬಾಬ್ಗೆ ಗ್ರೀನ್ ಮಸಾಲಾಗೆ ಒಂದು 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ದೊಡ್ಡ ಮೆಣಸಿನ್ಕಾಯಿ. ಸೊ 2 kg ಚಿಕನ್ನ ತೊಗೊಂಡಿರೋದ್ರಿಂದ ಒಂದು 5 ತೊಗೊಂಡಿದ್ದೀನಿ. ನಾನು ಖಾರದ ಪುಡಿನೂ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ 5 ದೊಡ್ಡ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅಂದರೆ ಮಾಮೂಲಿ ಹಸಿರು ಮೆಣಸಿನ್ಕಾಯಿ. ಹಾಗೆ 1 ಇಡಿ ಆಗುವಷ್ಟು ಪುದೀನ, 1 ಇಡಿ ಆಗುವಷ್ಟು ಕೊತ್ತಂಬರಿನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ಫೈನಾಗಿ ರುಬ್ಕೋಬೇಕು. ಇದನ್ನು ಜಾಸ್ತಿ ನೀರು ಆ್ಯಡ್ ಮಾಡಿಬಿಡಿ. ಲೈಟಾಗಿ ಇದರಲ್ಲೇ ತೊಳೆದಿರೋದ್ರಲ್ಲೇ ಇರುತ್ತೆ, ಬಟ್ ಜಾಸ್ತಿ ಮಿಕ್ಸಿ ಆಡ್ಸೋಕ್ಕಾಗಿಲ್ಲ ಅಂದಾಗ ಮಾತ್ರ ಒಂದು ಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ಸೊ ಇದನ್ನು ಫೈನಾಗಿ ರುಬ್ಕೊಂಡು ಬರೋಣ. ಮಸಾಲೆ ಎಲ್ಲ ರುಬ್ಕೊಂಡು ಬಂದೆ. ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ 2 kg ಚಿಕನ್ ನಾನು ತೊಗೊಂಡಿದ್ದೀನಿ, ಆಗಲೇ ಹೇಳ್ದಂಗೆ. ಅದಕ್ಕೆ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು 4 ರಿಂದ 5 ಸ್ಪೂನ್ ಹಾಕಿದ್ರೆ ಸರಿ ಹೋಗುತ್ತೆ. ನೆಕ್ಸ್ಟು ನಾನು ಮೆಣಸಿನ್ಕಾಯಿನ ರುಬ್ಬಿದ್ದೀನಿ, ಒಂದು 5 ಮೆಣಸಿನ್ಕಾಯಿನ. ಬಟ್ ಇರಲಿ, ಆದ್ರೂ ಒಂದು 3 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಚಿಕನ್ ಮಸಾಲ ಬದಲು ಗರಂ ಮಸಾಲನೂ ತೊಗೊಬೋದು, ಸೇಮ್ ಟೇಸ್ಟೇ ಬರುತ್ತೆ. ಸೊ ಖಾರ ನೋಡ್ಕೊಂಡು ತೊಗೊಳ್ಳಿ. ನೀವು ತುಂಬ ಖಾರ ತಿನ್ನೋರಾದರೆ ಇನ್ನೊಂದು ಸ್ಪೂನು ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡ್ಕೊಬೋದು, ಅಂದರೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟಿಗೆ ನಾನಿದು 2 kg ಚಿಕನ್ ಆಗಿರೋದ್ರಿಂದ 2 ಮೊಟ್ಟೆನ ಹಾಕೊತಾ ಇದ್ದೀನಿ. ಸೊ 2 ಮೊಟ್ಟೆ ಹಾಕೊಂಡ್ರೆ ಸಾಕಾಗುತ್ತೆ. ನೀವು ಒಂದು ಅರ್ಧ kg ಚಿಕನ್ಗೆ 1 kg ಚಿಕನ್ ತನಕನೂ ಒಂದೇ ಮೊಟ್ಟೆ ಸಾಕಾಗುತ್ತೆ. ಅದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟು ಏನಂದರೆ, ನಾನು ಆಗಲೇ ಪುದೀನ, ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕಬಾಬಿಗೆ. ಹಾಗೆ ಇದಕ್ಕೆ 2 ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ, ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಸೊ ಹಾಗೆ ಇದಕ್ಕೆ ಒಂದು ಫ್ಲೇವರಿಗೆ ಅಂತ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ತೀನಿ. ಇದಕ್ಕೆ ನಾವು ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿದ್ದೀವಿ, ಅದು ಡಿಫ್ರೆಂಟ್ ಫ್ಲೇವರೇನೆ. ಬಟ್ ಈ ಕಸೂರಿ ಮೇಥಿ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬು, ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ತಾ ಇರೋದು. ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು, ಇದು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದೊಂದು ಸ್ಪೂನ್ ಇಟ್ಟಿದ್ದಾರೆ ನಮ್ಮಮ್ಮ, ಆ ಸ್ಪೂನಲ್ಲಿ 1.5 ಆಗೋಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನ ಅಷ್ಟೇನೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲೇ ಎಲ್ಲ ಚಿಕನ್ನಿಗೂ ಏನೇನು ಮಸಾಲೆ ಹಾಕಿದ್ದೀವಿ ಅದೆಲ್ಲ ಇಟ್ಕೊಳ್ಳೋ ಥರ ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕಾಗುತ್ತೆ. ಕಲಿಸ್ಕೊಂಡಿದ್ದು ಆದಮೇಲೆ ಸುಮಾರು ಇದನ್ನು ನಾವು 1 hour ಮ್ಯಾಕ್ಸಿಮಮ್ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಯೂಶ್ವಲಾಗಿ ಗೊತ್ತಿರುತ್ತೆ, ನಾನು ತುಂಬ ವೀಡಿಯೋಸಲ್ಲಿ ಹೇಳಿರ್ತೀನಿ ನಿಮಗೆ, 1 hour ಬಿಟ್ಟರೆ ತುಂಬಾ ಸಾಫ್ಟಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನು ಯಾವಾಗಲೂ ಅಷ್ಟೇನೆ, ಇವಾಗ ನಾನು ನಮ್ಮ ಅಜ್ಜಿ ಸ್ಟೈಲಲ್ಲಿ ಯಾವ ರೀತಿ ಫಾರಂ ಕೋಳಿಯಲ್ಲಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಲ್ಲ, ಸೊ ಆ ಸಾಂಬಾರು ಮಾಡೋಕ್ಕಿಂತ ಮುಂಚೆ ನಾನು ಈ ರೀತಿ ಕಬಾಬ್ನೆಲ್ಲನೂ ಚೆನ್ನಾಗಿ ಕಲಸಿ ಫಸ್ಟೇನೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಸೊ ಸಾಂಬಾರು ಆಗೋಷ್ಟರಲ್ಲಿ ಕಬಾಬು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತಲ್ಲ ಚಿಕನ್ನೆಲ್ಲನೂ ಕಬಾಬಿಗೆ. ಸೊ ಆವಾಗ ಚೆನ್ನಾಗಿ ಬರುತ್ತೆ. ನಾವು ಎಣ್ಣೆಲಿ ಕರ್ದು ಊಟ ಮಾಡೋ ಟೈಮಿಗೆ ಸರಿ ಹೋಗಿರುತ್ತೆ ಟೈಮಿಂಗ್ಸ್ ಅಂತ ಹೇಳಿ. ಸೊ ನಾವು ಆವಾಗಲೇ ಏನು ಬರೀ ಕಬಾಬ್ ಮಾಡಿರ್ತೀವಿ, ಅದನ್ನು ಬೇರೆ ಸಾಂಬಾರು ಮಾಡ್ತೀನಿ ಅಂದ್ರೂ ಸೊ ಆ ಗ್ಯಾಪಲ್ಲಿ ಸಾಂಬಾರು ಮಾಡಿಕೊಂಡ್ರು ತುಂಬಾ ಚೆನ್ನಾಗಾಗುತ್ತೆ. ಸೊ ಫುಲ್ ಎಲ್ಲ ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಕಬಾಬಿಗೆ ನೀಟಾಗಿ ಎಲ್ಲ ಚಿಕನ್ನಿಗೂ ಮಸಾಲೆ ಹಿಡಿಯೋ ಥರ ನೀಟಾಗಿ ನಾನು ಕೋಟ್ ಮಾಡ್ಕೊಂಡಿದ್ದೀನಿ, ಕೈಯಲ್ಲೇ ಕಲಿಸ್ಕೊಂಡಿದ್ದೀನಿ. ಇದೊಂಥರ ಮಸಾಲೆ ಕಬಾಬ್ ಅಂತ ಹೇಳ್ಬೋದು, ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ. ಯೂಶ್ವಲಾಗಿ ನಾವು ಅಂಗಡಿಯಿಂದ ಪೌಡ್ರ್ ತಂದುಬಿಡ್ತೀವಿ, ಹಾಕ್ಬಿಡ್ತೀವಿ, ಮಾಡಿಬಿಡ್ತೀವಿ. ಬಟ್ ಇದು ಹೋಮ್ ಮೇಡು, ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಹೇಳ್ದಂಗೆ ನಾನು ಆಲ್ಮೋಸ್ಟ್ ಎಲ್ಲ ಐಟಮ್ಸನ್ನು ಮನೇಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದರಿಂದ ಹೆಲ್ತ್ಗೂ ಒಳ್ಳೆಯದು. ಆ್ಯಂಡ್ ನಾವು ಈ ರೀತಿ ತಿಂದಾಗ ನಮ್ಗೆ ಗಿಲ್ಟು ಆಗೋಲ್ಲ, ಏನು ತಿನ್ಬೋ ಅನ್ಹೆಲ್ತಿ ಅಂತ ಅನ್ನಿಸಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಚಿಕನ್ನಿಗೂ ಕೋಟ್ ಆಗಿದೆ ಅಂತ ಹೇಳಿ. ಒಂಚೂರು ಮಸಾಲೆ ಥರ ಡಿಫ್ರೆಂಟ್ ಕಬಾಬ್ ಇದು. ಯಾರನ್ನ ಮನೆಗೆ ನೆಂಟರು ಬಂದಾಗ ಈ ರೀತಿ ಎಲ್ಲ ಮಾಡಿದ್ರೆ ನಿಜ ಅವ್ರು ಕೇಳ್ತಾರೆ, ಯಾವ ರೀತಿ ಮಾಡಿದ್ರಿ, ಯಾವ ಪೌಡ್ರ್ ಯೂಸ್ ಮಾಡಿದ್ರಿ ಅಂತ. ಬಟ್ ಯಾವುದೇ ಪೌಡ್ರು ಯೂಸ್ ಮಾಡ್ದಂಗೆ ಸಿಂಪಲ್ಲಾಗಿ ಮನೇಲಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂದರೆ, ಮ್ಯಾರಿನೇಟ್ ಮಾಡೋದಷ್ಟೇ ಕೆಲಸ, ಇದೆಲ್ಲನೂ ಒಂಚೂರು ರುಬ್ಬೋದು ಒಂಚೂರು ಕೆಲಸ. ಅದನ್ನು ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಮಾಡಿಬಿಡ್ಬೋದು. ಸೊ ಇವಾಗ ಇದನ್ನು ಆಗಲೇ ಹೇಳ್ದಂಗೆ 1 hour ನಾನು ಕೆಳಗಡೆ ಫ್ರಿಜ್ಜಲ್ಲಿ ಇಡ್ತೀನಿ, ಫ್ರೀಝರಲ್ಲಿ ಇಡಲ್ಲ, ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡಿಬಿಟ್ರೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಕಬಾಬು. ಸೊ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಸೊ ನೆಕ್ಸ್ಟಿಗೆ ನಾನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಆಯಿತಾ.
ಮಸಾಲೆನ ಹುರಿತೀನಿ ನಾನು. ಫಾರಮ್ ಕೋಳಿ ಸಾಂಬಾರು ಮಾಡಿದಾಗ ಮಸಾಲೆನ ಹುರಿದಾಕೊಂಡ್ರೆ ಸೇಮ್ ನಾಟಿ ಕೋಳಿ ಟೇಸ್ಟ್ ಬರುತ್ತೆ, ಅಂದರೆ ಮಟನ್ ಮಸಾಲ ಥರ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು 3 ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಟೊಮೆಟೊ, ಒಂದು ಅರ್ಧ ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಪುದೀನ ಹಾಕ್ಬಾರ್ದು ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ಪುದೀನ ಹಾಕಿದ್ರೆ ಒಂದು ಸ್ವಲ್ಪ ಫ್ಲೇವರಿಗೆ ಅಂತ ಹಾಕೋದಷ್ಟೇ. ಹಾಗೆ 2 ಗಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಮೆಣಸಿನ್ಕಾಯಿ, ಸೊ 10 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟಿಗೆ ಒಂದು ಕಪ್ ಆಗೋಷ್ಟು, ಅಂದರೆ ಒಂದು ಅರ್ಧ ಹೋಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟಿಗೆ ಇದಕ್ಕೆ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನೂ ಹಾಕ್ತೀನಿ. ಅದರಲ್ಲಿ 1 ಸ್ಪೂನ್ ಸೋಂಪು, ಒಂದು 15 ಕಾಳು ಮೆಣಸು, ಒಂದು 10 ಲವಂಗ, 3 ಏಲಕ್ಕಿ, ಹಾಗೆ 1 ಇಂಚು ಚಕ್ಕೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಕಟ್ ಮಾಡಿದ್ದೀನಿ. ಸೊ ಇದೆಲ್ಲನೂ ಮಸಾಲೆಗೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ನಾವು ಕಡಲೆನ ಹಾಕ್ಬೋದು, ಬಟ್ ಮನೇಲಿ ಕಡಲೆ ಆಗಿತ್ತು ಅಂತ ಹಾಕ್ತಾಯಿಲ್ಲ. ಬಟ್ ಕಡಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಸಾಂಬಾರು ಗಟ್ಟಿ ಬರುತ್ತೆ. ಸೊ ಇವಾಗ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾದಿದೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು, ಆಯಿಲ್ ಕಾದ್ಮೇಲೆ ನಾವೇನೇನು ಐಟಮ್ಸ್ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇವಾಗ ನಾವು ಏನು ಡ್ರೈ ಮಸಾಲೆ ತೊಗೊಂಡಿದ್ವಲ್ಲ, ಸೋಂಪು, ಚಕ್ಕೆ, ಲವಂಗ ಎಲ್ಲ, ಸೊ ಇದನ್ನು ಆ್ಯಡ್ ಮಾಡ್ತೀನಿ. ಸೊ ಇದನ್ನು ಹಾಕಿದ್ಮೇಲೆ ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇನ್ನೊಂದು ಸ್ಟೆಪ್ ಇದೆ, ಅದನ್ನು ನೋಡೋಣ. ಈಗ ಡ್ರೈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಆಗಿದೆ. ಸೊ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಇದಕ್ಕೆ 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ ಒಂದು 2.5 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀವಿ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಕಾಳು ಮೆಣಸು ಹಾಕ್ಕೊಂಡಿದ್ದೀವಿ. ಸೊ ನಿಮ್ಮ ಖಾರ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಸ್ಟವ್ ಎಲ್ಲ ಆಫ್ ಮಾಡಿ ಆದಮೇಲೆ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೇ. ನಾವೇನು ಇದನ್ನು ಫ್ರೈ ಮಾಡಿರ್ತೀವಲ್ಲ ಆ ಬಿಸಿಲೇನೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹಾರಿದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕೊಂಡ್ರೆ ಮಿಕ್ಸಿ ಹಾಳಾಗ್ಬಿಡುತ್ತಲ್ವ, ಸೊ ಅದಕ್ಕೋಸ್ಕರ ಈ ಬಿಸಿಲೇನೆ ಇವಾಗ ಧನಿಯಾ ಪುಡಿ, ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಬಿಸಿಲೇನೆ ಮಿಕ್ಸ್ ಆಗುತ್ತಲ್ವ, ಆ ಬಿಸಿಲೇನೆ ಒಂದು ಸ್ವಲ್ಪ ಕುಕ್ ಆಗುತ್ತೆ, ಅದನ್ನೇನು ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಾರಿದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಸಾಲೆಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾರ್ತಾ ಇದೆ. ಅದು ಹಾರೋ ಅಷ್ಟರಲ್ಲಿ ಈಗ ನಾವು ಕುಕ್ಕರಲ್ಲೇ ನಾನು ಫಾರಮ್ ಕೋಳಿ ಮಾಡ್ತಾ ಇರೋದು, ಅದು ಸ್ವಲ್ಪ ಜಾಸ್ತಿ ಬೇಯಬೇಕಲ್ಲ ಅಂತೇಳಿ 2-3 ವಿಜಿಲ್ ಮಾಡಿಸೋದಕ್ಕೆ. ಸೊ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅದರಲ್ಲೇ ಆಯಿಲ್ ಬಿಡುತ್ತೆ, ಒಂಚೂರು ಒಗ್ಗರಣೆಗೋ ಥರ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಡಿಫ್ರೆಂಟಾಗಿರಲಿ ಅಂತ ಒಂದು ಕರಿಬೇವಿನ ಒಗ್ಗರಣೆ ಮಾಡ್ಕೊಳ್ಳೋಣ. ಟ್ರೈ ಮಾಡಿ, ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಡಿಫ್ರೆಂಟಾಗಿರುತ್ತೆ. ಸೊ ಕರಿಬೇವೆಲ್ಲ ಸಿಡಿದ್ಮೇಲೆ ನಾನು ಇವಾಗ 1 kg ಆಗುವಷ್ಟು ಫಾರಮ್ ಕೋಳಿನ ತೊಗೊಂಡಿದ್ದೀನಿ. ಸೊ ಇವಾಗ ಕರಿಬೇವೆಲ್ಲ ಸಿಡಿತಾ ಇದೆ. ಸೊ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮೊಟ್ಟೆ ಇದೆಲ್ಲ ಬಂದಿರುತ್ತಲ್ಲ, ಇದೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದೆಲ್ಲ ಚಿಕನ್ ಎಲ್ಲ ಸ್ವಲ್ಪ ಫ್ರೈ ಅದಾದಮೇಲೆ ಹಾಕ್ತೀನಿ. ಲಾಸ್ಟ್ನಾಗೆ ವಿಡಿಯೋ ನೋಡಿ ತೋರಿಸ್ತೀನಿ ನಾನು ಯಾವಾಗ ಹಾಕ್ತೀನಿ ಅಂತ. ಚಿಕನಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ಕೈಯಲ್ಲೇ ಹಾಕ್ತಿರೋದು, ನಮ್ಮ ಅಜ್ಜಿ ಕೈ ರುಚಿ ಉಪ್ಪು. ಒಂದು ಇಡೀ ಆಗುವಷ್ಟು ಅವ್ರ ಕೈಯಲ್ಲಿ ಅವರು ಉಪ್ಪನ್ನ ಹಾಕ್ತಾಯಿದ್ದಾರೆ. ಸೊ ಉಪ್ಪನ್ನ ಹಾಕಿ ಚಿಕನ್ನ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಈ ರೀತಿ ಸೌಟಲ್ಲೆಲ್ಲ ಕಲಿಸ್ಬಿಟ್ರೆ ಕಲಿಸ್ಕೊಂಡ್ಬಿಡುತ್ತೆ ಚಿಕನ್ ಅಲ್ವಾ. ಸೊ ಅದನ್ನು ಈ ರೀತಿ ನೀಟಾಗಿ ಕೈಯಲ್ಲೇ ನಮ್ಮ ಅಜ್ಜಿ ಕುಲ್ಕಿ ಮಿಕ್ಸ್ ಮಾಡ್ತಾರೆ, ಅವಾಗ ಉಪ್ಪು ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತೇಳಿ. ಚಿಕನ್ ಬೇಯ್ತಾ ಇದೆ, ನಮ್ಮ ಮಸಾಲೆನೂ ಹಾರಿತು. ಮಿಕ್ಸಿಗೆ ಹಾಕ್ಕೊಂಡು ಒಂದು ಚೂರು ನೀರನ್ನ ಹಾಕ್ಕೊಂಡು, ನಿಮಗೆ ಯಾವ ರೀತಿ ನಿಮ್ಮ ಕಡೆ ಯಾವ ರೀತಿ ರುಬ್ತೀರಾ ಆ ಥರ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫೈನಾಗಿ ಇದನ್ನು ರುಬ್ಕೊಳ್ಳೋಣ. ಮಸಾಲೆ ರುಬ್ಬಿದ್ದೀನಿ ನೋಡಿ, ಎಷ್ಟು ಫೈನಾಗಿ ರುಬ್ಬಿದ್ದೀನಿ ಅಂತ. ಸೊ ಈ ರೀತಿ ರುಬ್ಕೋಬೇಕು. ನಾನು 2 ಟ್ರಿಪ್ ಹಾಕಿದ್ದೆ, ಮಸಾಲೆ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ಬಟ್ ಇದು ಸ್ವಲ್ಪ ಜಾಸ್ತಿ ನೀರಂಗೆ ಮಾಡಿದ್ರೆ 2 ಟೈಮಿಗೆ ನಮ್ಮ ಮನೇಲಿ ಆಗುತ್ತೆ. ಸೊ ಒಂದು ಮಸಾಲೆ ಸ್ವಲ್ಪ ಇಷ್ಟೇ ಹಾಕ್ಕೊಳ್ಳೋದು. ಈ ಬೌಲಲ್ಲಿ 1 ಬೌಲ್ ಆಗೋಷ್ಟು ಮಸಾಲೆ ಆಯಿತು. ಸೊ ನಿಮಗೆ ಬೇಕಿದ್ರೆ ಒಂಚೂರು ನಾನೇನು ಇಂಗ್ರೀಡಿಯೆಂಟ್ಸ್ ಕಾಯಿನ ಒಂಚೂರು ಕಮ್ಮಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇನೆ. ಸೊ ಇಷ್ಟು ಫೈನಾಗಿ ಮಸಾಲೆನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ, ಟೆಕ್ಸ್ಚರ್ ಸಾಂಬಾರ್ದು.
ಇರ್ಬೋದು ಚಿಕನನ್ನು ನೀಟಾಗಿ ನೀರೆಲ್ಲ ಬಿಟ್ಟು ಕುಕ್ ಆಗ್ತಾ ಇದೆ. ಸೊ ಇವಾಗ ನಾವು ಮಾಡಿರೋ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ ಎಲ್ಲ ಆಡಿಸ್ಕೊಂಡು ಸೊ ಇವಾಗ ಆ ನೀರನ್ನು ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡೋಣ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇವಾಗ ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಸ್ವಲ್ಪ ಫಾರಂ ಕೋಳಿ ಸಾಂಬಾರು ಅಂದರೆ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇನೆ. ಸೊ ಇವಾಗ ದೃಷ್ಟಿ ತೆಗೆಯೋದಕ್ಕೆ ಅಜ್ಜಿ ಸೌಟನ್ನು ಚಾಕುನ ಇಟ್ಟಿದ್ದಾರೆ. ಅದನ್ನು ಇದರಲ್ಲಿ ಇಟ್ಟು ಆಮೇಲೆ ರುಚಿ ನೋಡಿ ಎಷ್ಟು ರುಚಿಗೆ ಅನ್ನೋದು ಖಾರ ಕಮ್ಮಿ ಆಗಿದೆಯಾ ಉಪ್ಪು ಕಮ್ಮಿ ಆಗಿದೆಯಾ ನೋಡಿಕೊಂಡು ಕುಕ್ಕರ್ ವಿಸಿಲ್ ಅಂದರೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇವೆಲ್ಲ ಆ್ಯಡ್ ಮಾಡೋದಿದೆ. ಸೊ ನೋಡ್ತಾ ಇರಬೇಕಾದ್ರೆ ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡಬೇಕು. ಆದಮೇಲೆ ದೃಷ್ಟಿ ತೆಗೆದು ಇವಾಗ ಇದ್ರದ್ದು ಟೇಸ್ಟ್ ಹೆಂಗಿದೆ ಉಪ್ಪು ಖಾರ ಏನಿದೆ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡೋಣ. ಕುಕ್ಕರ್ ಎಲ್ಲ ಸರಿ ಇತ್ತು. ಇನ್ನೇನು ನಾವು ಕುಕ್ಕರ್ ಕ್ಲೋಸ್ ಮಾಡ್ತೀವಿ ಅಂದಾಗ ಇದೇನು ಮೊಟ್ಟೆದು ಚೀಲ ಎಲ್ಲ ತೆಗೆದಿಟ್ಟಿರ್ತೀವಲ್ಲ, ಸೊ ಅದನ್ನು ನಿಧಾನಕ್ಕೆ ಬಿಟ್ಕೋಬೇಕು, ಕಲ್ಸ್ಕೊಂಡ್ಬಿಡುತ್ತೆ ಇಲ್ಲ ಅಂದರೆ. ಸೊ ಹಾಕ್ಕೊಂಡು ಕುಕ್ಕರ್ ಹಾಕ್ಕೊಂಡು ಚಿಕನ್ನು ಹೆಂಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಎಳೆದಿದ್ರೆ 1-2-3 ವಿಸಿಲ್ ಮಾಡ್ಕೊಂಡ್ರೆ ಸಾಕು. ಸೊ ಇದನ್ನು ಹಾಕಿ ಇವಾಗ ನಾನೊಂದು 3 ವಿಸಿಲ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ಒಂದು ಫಾರಂ ಕೋಳಿ ಸಾಂಬಾರನ್ನ ಸೇಮ್ ಅದೇ ರೀತಿನೇ ಮಾಡಿದ್ದೀನಿ. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ಫುಲ್ಲು ರಿವ್ಯೂನ ಹೇಳ್ತಾ ಇರೋದು ಯಾವ ರೀತಿ ಇತ್ತು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ. ನಮಗೆಲ್ಲ ಯೂಶಲಾಗಿ ಗೊತ್ತಿರಲ್ಲ ಯಾವ ರೀತಿ ಮಾಡ್ತಾರೆ ಅವರು ಅಂತೇಳಿ. ಸೊ ನಾನು ಸುಮಾರು ಸಲ ತಿನ್ಬೇಕಾದ್ರೆ ಕೇಳ್ತಾ ಇದ್ದೆ ರೆಸಿಪಿ ಹೇಳು ಅಂತ. ಸೊ ಇವತ್ತು ಫೈನಲಿ ಆ ಟೈಮ್ ಬಂತು, ನಾನೇ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಕಬಾಬು ಅಷ್ಟೇ ಸ್ವಲ್ಪ ಡಾರ್ಕ್ ಆಗಿತ್ತು, ಅಂದರೆ ಇದರಲ್ಲಿ ನಾವು ಹಸಿ ಪೇಸ್ಟ್ನ ಹಾಕಿರೋದ್ರಿಂದ. ಬಟ್ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು. ನೀವು ಮಿಸ್ ಮಾಡಲೇಬೇಡಿ ಕಬಾಬ್ ರೆಸಿಪಿನ. ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಎಷ್ಟು ಈಸಿಯಾಗಿ ಕಬಾಬ್ ಮಾಡಿದೆ ಅಲ್ವಾ. ಸೊ ಅದೇ ರೀತಿಯೇ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಮೀಲ್ ಇದು. ಸಾಂಬಾರು ಆಗಿರ್ಬೋದು, ರೈಸು, ಮುದ್ದೆ ಜೊತೆಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಮುದ್ದೆ, ದೋಸೆ, ಚಪಾತಿ ಎಲ್ಲದಕ್ಕೂ ಜೊತೆನೂ ಸೂಪರಾಗಿರುತ್ತೆ ಸಾಂಬಾರು. ಸೊ ಇದು ನನ್ನ ಪ್ಲೇಟ್ ಆಗಿತ್ತು. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದ್ರ ಜೊತೆಗೆ ಸಾಕಷ್ಟು ರೆಸಿಪಿಗಳನ್ನ ನನ್ನ ಚಾನಲ್ನೇ ನಾನು ಹಾಕಿದ್ದೀನಿ. ಸೊ ಪ್ಲೀಸ್ ಎಲ್ಲಾದ್ರೂ ಟೈಮ್ ಸಿಕ್ಕಿದಾಗ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.